ಯಾದಗಿರಿಯಲ್ಲಿ ಹಗಲು ಹೊತ್ತಲ್ಲೇ ರಾಜಾರೋಷವಾಗಿ ಮರಳು ಸಾಗಾಟವನ್ನ ಮಾಡಲಾಗ್ತಿದೆ. ಅಕ್ರಮ ಮರಳು ಸಾಗಾಣಿಕೆ ದಂಧೆಗಿಲ್ಲ ಯಾವುದೇ ಬ್ರೇಕ್. ಓವರ್ಲೋಡ್ ಮರಳು ಸಾಗಾಟವನ್ನ ಮಾಡ್ತಿದ್ದಾರೆ. ಇವರಿಗೆ ಯಾರು ಹೇಳೋರು ಇಲ್ಲ ಕೇಳೋರು ಇಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಯಾದಗಿರಿಯಲ್ಲಿ ಹಗಲು ಹೊತ್ತಲ್ಲೇ ರಾಜಾರೋಷವಾಗಿ ಮರಳು ಸಾಗಾಟವನ್ನ ಮಾಡ್ತಿದ್ದಾರೆ. ಅದು ಕೂಡ ಓವರ್ಲೋಡ್. ಅಕ್ರಮ ಮರಳು ದಂಧೆಗೆ ಯಾವುದೇ ಬ್ರೇಕ್ ಇಲ್ಲ, ಹೇಳೋರು ಕೇಳೋರು ಅಂತೂ ಮೊದಲೇ ಇಲ್ಲ. ಮರಳು ಸಾಗಾಣಿಕೆ ಮಾಡುತ್ತಿರುವ ಟ್ರ್ಯಾಕ್ಟರ್ಗೆ ನಂಬರ್ ಪ್ಲೇಟೇ ಇಲ್ಲ ನೋಡಿ. ಸಂಬಂಧಿಸಿದಂತಹ ಅಧಿಕಾರಿಗಳ ಕಣ್ಮುಂದೆನೇ ಈ ದಂಧೆ ನಡೀತಾ ಇದೆ. ದಂಧೆಕೋರರ ಜೊತೆಗೆ ಅಧಿಕಾರಿಗಳು, ಪೊಲೀಸ್ ಇಲಾಖೆ, RTO ಅಧಿಕಾರಿಗಳು ಶಾಮೀಲಾಗ್ಬಿಟ್ಟಿದ್ದಾರೆ ಅನ್ನೋ ಅನುಮಾನ ಸಹಜವಾಗಿ ಬರುತ್ತೆ. ಇನ್ನು ಈ ಬೇಜವಾಬ್ದಾರಿಗೆ ಜನರು ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ. ಕೂಡಲೇ ಅಕ್ರಮ ಮರಳು ಮಾಫಿಯಾನ್ನ ತಡೆಗಟ್ಟುವಂತೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಅಕ್ರಮ ಮರಳು ದಂಧೆ ಅಧಿಕಾರಿಗಳ ಸಮ್ಮುಖದಲ್ಲಿ, ಅಂದರೆ ಗೊತ್ತಿಲ್ಲದಂತೆ ಕೂತಿದ್ದಾರೆ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, RTO ಅಧಿಕಾರಿಗಳು. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರ್ಬೋದು ಓವರ್ಲೋಡ್ ಆಗಿ ಯಾವ ರೀತಿ ಮರಳು ಸಾಗಾಟವನ್ನು ಮಾಡ್ತಿದ್ದಾರೆ ಅಂತ. ಆಮೇಲೆ ಆ ಟ್ರ್ಯಾಕ್ಟರ್ಗೆ ಯಾವುದೇ ನಂಬರ್ ಪ್ಲೇಟ್ ಇಲ್ಲ, ಯಾವುದೇ ಲೈಸೆನ್ಸ್ ಇಲ್ಲ, ಏನೂ ಇಲ್ಲ. ಈ ರೀತಿ ರಾಜಾರೋಷವಾಗಿ ಹಗಲಲ್ಲೇ ಮರಳು ಸಾಗಾಟವನ್ನು ಮಾಡ್ತಿದ್ದಾರೆ. ಅಕ್ರಮ ಮರಳು ಸಾಗಾಣಿಕೆಗೆ ಯಾವುದೇ ಬ್ರೇಕ್ ಕೂಡ ಹಾಕ್ತಾ ಇಲ್ಲ. ಸೊ ಗ್ರಾಮಸ್ಥರು ಇದೀಗ ಈ ಅಕ್ರಮ ದಂಧೆಕೋರರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳ್ರಿ. ಈ ಬೇಜವಾಬ್ದಾರಿಗೆ ಜನರು ಆಕ್ರೋಶವನ್ನು ಹೊರ ಹಾಕಿದ್ದಾರೆ. ಕೂಡಲೇ ಅಕ್ರಮ ಮರಳು ಮಾಫಿಯಾ ಏನಿದೆ ಇದನ್ನು ತಡೆಗಟ್ಟುವಂತೆ ಆಗ್ರಹವನ್ನು ಮಾಡಲಾಗಿದೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಮೊದಲಿಗೆ ಆ ಗಾಡಿ ಓವರ್ಲೋಡ್ ಆಗಿದೆ, ಜೊತೆಗೆ ಅದಕ್ಕೆ ಯಾವುದೇ ನಂಬರ್ ಪ್ಲೇಟ್ ಕೂಡ ಇಲ್ಲ. ಈ ರೀತಿ ಅಕ್ರಮವಾಗಿ ಮರಳು ಸಾಗಣೆಯನ್ನು ನಡೆಸ್ತಾ ಇದ್ದಾರೆ ಯಾದಗಿರಿಯಲ್ಲಿ. ಈ ಮರಳು ಮಾಫಿಯಾನ ತಡೆಗಟ್ಟುವಂತೆ ಆಗ್ರಹವನ್ನು ಮಾಡಲಾಗ್ತಾ ಇದೆ. ಹಾಡು ಹಗಲೇ ನಡೀತಾ ಇದೆ ಇದು. ಈ ರೀತಿ ಆಗ್ತಾ ಇದ್ರು ಅಧಿಕಾರಿಗಳು ನೋಡಿನೂ ಸುಮ್ಮನೆ ಕೂತಿದ್ದಾರಾ ಅಥವಾ ಅವ್ರಿಗೆ ಗೊತ್ತೇ ಇಲ್ವಾ ಅನ್ನೋ ಅನುಮಾನ ಕೂಡ ಮೂಡ್ತಾ ಇದೆ. ಅಕ್ರಮ ಮರಳು ಸಾಗಾಣಿಕೆಗೆ ಈ ದಂಧೆಗೆ ಬ್ರೇಕ್ ಬೀಳಬೇಕಾಗಿದೆ.